ಡಿಮಾರ್ಟ್ ಇದು ಬರೀ ಸೂಪರ್ ಮಾರ್ಕೆಟ್ ಅಲ್ಲ, ಒಂದು ರಿಟೇಲ್ ರೆವಲ್ಯೂಷನ್ ಅನ್ನಬಹುದು. 2002ರಲ್ಲಿ ಒಂದೇ ಒಂದು ಸ್ಟೋರ್ ನಿಂದ ಆರಂಭಗೊಂಡ ಕಂಪನಿ ಈಗ ಮೋಸ್ಟ್ ಪ್ರಾಫಿಟಬಲ್ ರಿಟೇಲ್ ಚೈನ್. ಬಿಗ್ ಬಜಾರ್, ರಿಲಯನ್ಸ್ ನಂತಹ ಕಂಪನಿಗಳಿಗೆ ಟಕ್ಕರ್ ಕೊಟ್ಟಿದ್ದು ಹೇಗೆ, ಗೆದ್ದಿದ್ದು ಹೇಗೆ, ಈ ಬಗ್ಗೆ 5 ಸೀಕ್ರೆಟ್ ಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದು, ಡಿಮಾರ್ಟ್ ಮಾಲ್ಗಳಿಂದ ದೂರ ಉಳಿದಿದ್ದು. ಇತರೆ ಸೂಪರ್ ಮಾರ್ಕೆಟ್ ಕಂಪನಿಗಳು ಮಾಲ್ ನಲ್ಲಿ ನಮ್ಮ ಸ್ಟೋರ್ ಇರಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಡಿಮಾರ್ಟ್ ಸ್ಟ್ಯಾಂಡ್ ಅಲೋನ್ ಸ್ಟೋರ್ ಗಳನ್ನ ನೆಚ್ಕೊಳ್ತು. ಮಿಡಿಲ್ ಕ್ಲಾಸ್ ಜನರ ಕಣ್ಣಿಗೆ ಆಗಾಗ್ಗೆ ಕಾಣೋ ಹಾಗೆ ತಮ್ಮ ಏರಿಯಾದಲ್ಲೇ ಸ್ಟೋರ್ ಗಳನ್ನ ಆರಂಭ ಮಾಡಿದ್ರು. ಬಾಡಿಗೆನೂ ಕಡಿಮೆ, ಹೆಚ್ಚಿನ ಜನ ಬರೋದಕ್ಕೆ ಅವಕಾಶ ಆಯಿತು. ಕಂಪ್ಲೀಟ್ ಕಂಟ್ರೋಲ್ ಇವರ ಕೈಯಲ್ಲಿತ್ತು. ಪರಿಣಾಮ ಏನು ಗೊತ್ತಾ? ಹೆಚ್ಚು ಲಾಭ, ಯಾರು ಊಹೆನೂ ಮಾಡ್ಕೊಳ್ಳೋಕಾಗದಿರೋ ಅಷ್ಟು ದರ. ಎರಡನೇದು, ಸ್ಟಾಕ್ ಗಳನ್ನ ಇಡುವ ವಿಷಯದಲ್ಲಿ ಚಾಲಾಕಿತನ. ಬಿಗ್ ಬಜಾರು, ರಿಲಯನ್ಸ್ ನಂತಹ ಕಂಪನಿಗಳು ಇರೋ ಎಲ್ಲವನ್ನು ಅವರ ಸ್ಟೋರ್ಗಳಲ್ಲಿ ಇಡ್ತಾ ಇದ್ರು. ಆದ್ರೆ ಡಿಮಾರ್ಟ್ ಹಾಗೆ ಮಾಡಲಿಲ್ಲ. ಯಾವ್ದ್ಯಾವ್ದು ಬೇಗ ಖಾಲಿ ಆಗುತ್ತೋ ಅಂತದ್ದನ್ನ ಮಾತ್ರ ಇಟ್ಕೊಂಡ್ರು. ದಿನಸಿ, ಮನೆಗೆ ಬೇಕಾಗೋ ವಸ್ತುಗಳು, ಪರ್ಸನಲ್ ಕೇರ್ ಪ್ರಾಡಕ್ಟ್ಗಳು ಇಂಥವುಗಳನ್ನೇ ಇಟ್ಕೊಂಡ್ರು. ಸೊ ಬೇಗ ಖಾಲಿ ಆಗ್ತಿತ್ತು. ಸ್ಟೋರೇಜ್ ಮಾಡೋದಕ್ಕೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿಲ್ಲ. ಸಿಕ್ಕಾಪಟ್ಟೆ ಡಿಸ್ಕೌಂಟು ಈ ಕಾರಣಕ್ಕಾಗಿ ಕೊಡೋದಕ್ಕೆ ಸಾಧ್ಯ ಆಯಿತು. ಮೂರನೇದು, ಕ್ಯಾಶ್ ಇಸ್ ಕಿಂಗ್ ಅನ್ನೋದನ್ನ ಪಾಲಿಸಿದ್ರು. ಅನೇಕರು ರಿಟೇಲ್ ಬಿಸ್ನೆಸ್ ನಲ್ಲಿ ಸಾಲದಲ್ಲಿ ಕೊಂಡ್ಕೊಳ್ತಾರೆ ಸ್ಟಾಕ್ ಅನ್ನ, ಆಮೇಲೆ ಪೇ ಮಾಡ್ತಾರೆ. ಆದ್ರೆ ಡಿಮಾರ್ಟ್ ಹಾಗೆ ಮಾಡಲಿಲ್ಲ. ಕ್ಯಾಶ್ ನಲ್ಲಿ ಯಾವೆಲ್ಲ ಕಂಪನಿ ಹತ್ರ ಅವರು ತಗೊಂಡ್ರೋ ವಸ್ತುಗಳನ್ನ ಅವರಿಗೆ ದುಡ್ಡನ್ನ ಇಮಿಡಿಯೇಟ್ಲಿ ಪೇ ಮಾಡಿದ್ರು. ಹೀಗಾಗಿ ಹೆಚ್ಚು ಡಿಸ್ಕೌಂಟ್ ಗಳನ್ನ ಕಂಪನಿಗಳು ಎಕ್ಸ್ಕ್ಲೂಸಿವ್ ಆಗಿ ಡಿಮಾರ್ಟ್ ಗೆ ಕೊಟ್ಟರು. ಹೀಗಾಗಿ ಡಿಮಾರ್ಟ್ ಈ ಕ್ಷಣಕ್ಕೂ ಕಮ್ಮಿ ದುಡ್ಡು ಕೊಡುತ್ತೆ, ಹೆಚ್ಚು ಲಾಭ ಮಾಡುತ್ತೆ. ನಾಲ್ಕನೇದು, ಆತರ ಪಡ್ಲಿಲ್ಲ, ನಿಧಾನವಾಗಿ ಬೆಳೆದ್ರು, ಗೆದ್ರು. ಬೇರೆ ಕಾಂಪಿಟೇಟರ್ಸ್ ಬೇಗ ಬೇಗ ನೂರಾರು ಸ್ಟೋರ್ ಗಳನ್ನ ಓಪನ್ ಮಾಡಿದ್ರೆ ಡಿಮಾರ್ಟ್ ಹಾಗೆ ಮಾಡಲಿಲ್ಲ. ನಿಧಾನಕ್ಕೆ ಒಂದೊಂದೇ ಸ್ಟೋರ್ ಅನ್ನ ಆರಂಭ ಮಾಡಿದ ಅವರು ಆ ಸ್ಟೋರ್ ಲಾಭಕ್ಕೆ ಹೋದ ನಂತರನೇ ಹೊಸ ಸ್ಟೋರ್ ಅನ್ನ ಆರಂಭ ಮಾಡಿದ್ದು. ಹೀಗಾಗಿನೇ 350 ಲಾಭದಾಯಕ ಸ್ಟೋರ್ ಗಳನ್ನ ಡಿಮಾರ್ಟ್ ಹೊಂದಿದೆ. ಮತ್ತಿರೋ ಸಾಲ 0. ಐದನೇದು, ಕಸ್ಟಮರ್ಗಳ ಡಿಮಾಂಡ್ ನ ಕಾರಣಕ್ಕೆ ಐಪಿಒದಲ್ಲಿ ಭರ್ಜರಿ ಯಶಸ್ಸು ಗಳಿಸಿತ್ತು. 2017ರಲ್ಲಿ ಡಿಮಾರ್ಟ್ ಯಾವಾಗ ಐಪಿಒಗೆ ಹೋಯಿತು, ಕೆಲವೇ ತಿಂಗಳಲ್ಲಿ ಸ್ಟಾಕ್ ಪ್ರೈಸ್ 4 ಪಟ್ಟು ಹೆಚ್ಚಾಯಿತು. ಇದು ಭಾರತದ ಮೋಸ್ಟ್ ಸಕ್ಸಸ್ಫುಲ್ ಐಪಿಒಗಳಲ್ಲಿ ಒಂದಾಯಿತು. ಯಾಕೆ ಗೊತ್ತಾ? ಕಸ್ಟಮರ್ ಡಿಮಾಂಡ್ ಅನ್ನ ಗಮನಿಸಿದ ಇನ್ವೆಸ್ಟರ್ಸ್ ಡಿಮಾರ್ಟ್ ನ ಶಕ್ತಿಯನ್ನ ಅರಿತುಕೊಂಡಿದ್ರು. ವೈಭವೋಪೇತವಾಗಿ ಬೆಳಿಬೇಕು ಅಂತ ಅಂದ್ಕೊಳ್ಳಿಲ್ಲ, ಎಫಿಷಿಯನ್ಸಿಯನ್ನ ಯಾವತ್ತೂ ಮರೆಯಲಿಲ್ಲ, ಅನ್ನೆಸೆಸರಿ ದುಡ್ಡನ್ನ ಖರ್ಚು ಮಾಡಲಿಲ್ಲ, ಮತ್ತೆ ಗ್ರಾಹಕರಿಗೆ ನಿಯತ್ತಿನಿಂದ ಇದ್ದಿದ್ದು. ಇದು ಡಿಮಾರ್ಟ್ ಸೂಪರ್ ಚೈನ್ ಬಿಸ್ನೆಸ್ ಗೆಲ್ಲೋದಕ್ಕೆ ಕಾರಣವಾದ ಅಂಶಗಳು. ಸೊ ಬೇರೆ ಯಾವ ಬಿಸ್ನೆಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಿದ್ದೀರಿ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.